ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಗೋನಾಳ ಗುರಾಂ ಕ್ಯಾಂಪ್ ಗ್ರಾಮದಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವ ಅದ್ದೂರಿಯಿಂದ ಆಚರಿಸಲಾಯಿತು. ಜಯಂತಿಯ ಅಂಗವಾಗಿ ಮಹಿಳಾ ಸುಮಂಗಳಿಯರಿಂದ ಕುಂಭ ಕಳಸದೊಂದಿಗೆ ಅಂಬಿಗರ ಚೌಡಯ್ಯನ ಮೂರ್ತಿಗೆ ಪೂಜಾ ನೈವೇದ್ಯಗಳೊಂದಿಗೆ ಸಮರ್ಪಿಸಲಾಯಿತು. ಬಂದಂತ ಎಲ್ಲಾ ಸಮಾಜ ಬಾಂಧವರಿಗೆ ಫಲಹಾರವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಭೋಗೇಶ ತಂದೆ ಹುಲಿಗಪ್ಪ ಅಂಬಿಗರ, ಹನುಮಂತ ತಂದೆ ಫಕೀರಪ್ಪ ಆಗಿನೂರ್ ಇವರ ನೇತೃತ್ವದಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನ ಚಾಂತಸ್ತುವನ್ನು ಸಂಭ್ರಮದಿಂದ ನೆರವೇರಿಸಲಾಯಿತು. ಊರಿನ ಗುರು ಹಿರಿಯರು, ಬಂಧು ಬಾಂಧವರು, ಸರ್ವ ಸಮಾಜ ಬಾಂಧವರು, ಹೇಳುವರು, ಗುರಂ ಕ್ಯಾಂಪ್ ಮತ್ತು ಗಂಗಾವತಿಯ ಹಿರಿಯ ಮುಖಂಡರು ಭಾಗವಹಿಸಿದರು.
ಚೌಡಯ್ಯನವರ 21ರಂದು ಹುಟ್ಟು ಜಯಂತಿಯನ್ನು ಇಡೀ ರಾಜ್ಯಾದ್ಯಂತ ಆಚರಿಸ್ತಾ ಇದ್ದಾರೆ. ಅದು ಚೌಡಯ್ಯನವರ 906ನೇಯ ಅಮೃತ ಜಯಂತಿ ಉತ್ಸವವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಸರ್ವ ಸಮಾಜರು, ಎಲ್ಲ ಗುರು ಹಿರಿಯರು, ಎಲ್ಲ ತಂಗಿಯರು ಬಂದು ಪ್ರತಿಯೊಂದು ಹಳ್ಳಿಯಲ್ಲಿ ಈ ತಾಲೂಕಿನಲ್ಲಿ ಎಲ್ಲ ರೈತ ಬಾಂಧವರು, ರಾಜಕೀಯಗಳು ಎಲ್ಲರೂ ಕೂತ್ಕೊಂಡು ಶ್ರೀರಾಮೇಶ್ವರ ಚೌಡಯ್ಯನವರ ಆದರ್ಶಗಳು, ವಚನಗಳು, ಅವರ ಸಾಹಿತ್ಯಗಳು, ಆ ಮಾರ್ಗದರ್ಶನದಲ್ಲಿ ಸರ್ವ ಸಮಾಜರು ಬೆಳಿಬೇಕು. ಆ ಶರಣ ನಿಜ ಶರಣ ಒಂದು ಸಮಾಜಕ್ಕಾಗಿ ಮೀಸಲಿದ್ದಲ್ಲ, ಇಡೀ ಸರ್ವ ಸಮಾಜದ ಗುರು. ಆ ಗುರು ಮಾರ್ಗದರ್ಶನದಲ್ಲಿ ಸರ್ವ ಸಮಾಜ ಬೆಳೆಯೋಣ, ಬೆಳೆಸೋಣ. ಇಡೀ ನಮ್ಮ ಅತಿ ಹಿಂದೆ ಉಳಿದಂಥ ಜನ ಅಂಬೇಡ್ಕರ್ ಜಯಂತಿ ಸರ್ವರಿಗೆ ಗೊತ್ತಿದೆ. ಅದಕ್ಕೆ ಎಲ್ಲ ಜನರು ನಮ್ಗೆ ಯಾವತ್ತೂ ಸಹಕಾರ ಕೊಟ್ಟಿದ್ದಾರೆ, ಮುಂದೆ ಕೊಡ್ತಾರೆ ಎಂಬ ನಂಬಿಕೆ ನಮಗಿದೆ. ಆ ಥರ ಎಲ್ಲ ನಮ್ಗೆ ಸಹಕರಿಸಿ ಇವತ್ತು ಜಯಂತಿ ಉತ್ಸವಕ್ಕೆಲ್ಲ ಬಂದಂಥ ಗೋಳ ಗ್ರಾಮರು ಮತ್ತು ಗಂಗಾವತಿ ತಾಲೂಕು ಆನಂದರು ಏರೋರು ಎಲ್ಲ ಬಂದಂಥ ಅವರಿಗೆ ಸಮಾಜ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮತ್ತು ಈಗ ಅಂಬೇಡ್ಕರ್ ಜಯಂತಿ ಉತ್ಸವಕ್ಕೆ ಜಯವಾಗಲಿ ಅಂತೇಳಿ ಎಲ್ಲರೂ ಘೋಷಣೆ ಹೋಗ್ಬೇಕಂತೇಳಿ ಇಲ್ಲಿ ಬಂದಂತ ಎಲ್ಲರಿಗೂ ಕೇಳ್ತಾ ಇದ್ದೀನಿ. ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ನಿಜ ಶರಣ ಗುರುಗೆ, ಅಂಬೇಡ್ಕರ್ ನಿಜ ಶರಣ ಗುರುಗೆ, 906ನೇ ಜಯಂತಿ ಉತ್ಸವಕ್ಕೆ, 906ನೇ ಜಯಂತಿ ಉತ್ಸವಕ್ಕೆ ಬಣ್ಣವರು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಶ್ರೀ ಗಂಗಾ ಪರಮೇಶ್ವರಿ ಅಂಬೇಡ್ಕರ್ ಚೌಡಯ್ಯನವರ ಜನ್ಮದಿನ 906ನೇ ಜಯಂತಿ. ಇದು ಶರಣರಲ್ಲಿ ಎಲ್ಲರೂ ಶರಣರಿದ್ದಾರೆ, ಆದರೆ ನಿಜ ಶರಣರಲ್ಲಿ ನಿಜ ಶರಣ ಅಂದರೆ ಎಲ್ಲರೂ ಶರಣರಾಗ್ಬೋದು. ಆದರೆ ನಿಜವಾಗಿ ನುಡಿದು ಇವತ್ತು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಎಲ್ಲ ಧರ್ಮವನ್ನು ಸಮಾನತೆ ಅಂದ್ಕೊಂಡು ಬಸವಣ್ಣನ ಐಕ್ಯ ಮಂಟಪದಲ್ಲಿ ಅತಿ ಹೆಚ್ಚು ಪ್ರಚಲಿತವಾದಂಥ ಅಂಬೇಡ್ಕರ್ ಚೌಡಯ್ಯನ ಜಯಂತಿ ಇವತ್ತು. ಈ ಜಯಂತಿನ ಆಚರಿಸ್ತಿರುವ ಗೋನಾಳ ಗ್ರಾಮಸ್ಥರಿಗೆ ಶುಭಾಶಯಗಳು. ಹಾಗೂ ನಮ್ಮ ಕರ್ನಾಟಕದಂತ ಆಚರಿಸ್ತಿರುವ ಅಂಬೇಡ್ಕರ್ ಚೌಡಯ್ಯನ ಜಯಂತಿ ಆಚರಿಸ್ತಿರುವ ಎಲ್ಲ ಜನಾಂಗಕ್ಕೂ ತಮಗೆ ಶುಭಾಶಯಗಳನ್ನು ಅರ್ಪಿಸುತ್ತಾ ನಾನು ಮಾತಾಡ್ತೀನಿ. ನಮ್ಮ ಸ್ನೇಹಿತರಾದ ಅಂಬೇಡ್ಕರ್ ಕುರಿತು ಯಾರು ಮಾತಾಡೋದು ಕೇಳ್ತಾ ಇದ್ದೇನೆ. ಮೊಟ್ಟ ಮೊದಲನೆಯದಾಗಿ ಎಲ್ಲರಿಗೂ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವಕ್ಕೆ ಸ್ವಾಗತ. 906ನೇ ಜಯಂತಿಯನ್ನು ಗೋನಾಳ ಗ್ರಾಮದಲ್ಲಿ ಎಲ್ಲ ಸಮಾಜದವರು, ಎಲ್ಲ ವರ್ಗದವರು ಸೇರಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಿಜ ಶರಣ ಅಂಬಿಗರ ಒಂದು ಹೆಸರು ಹೇಗೆ ಬಂತಂದ್ರೆ, ಕಾಯಕದಲ್ಲಿ ಅಂಬಿಗ ಕೆಲಸವನ್ನು ಹುಟ್ಟು ಹಾಕುವಂಥ ಕೆಲಸವನ್ನು ಮಾಡುತ್ತಿದ್ದು, ಅದರ ಜೊತೆಗೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಕಾಯಕವನ್ನು ಮಾಡಿಕೊಂಡು ಬಂದಂಥ ನಮ್ಮ 12ನೇ ಶತಮಾನದ ನಿಜ ಶರಣ ಅಂಬಿಗರ ಚೌಡಯ್ಯನವರು ಅವರ ಯಾವುದೇ ಒಂದು ಸಮಾಜದ ಜಾಗೃತಿಗೊಳಿಸಬೇಕಾದ್ರೆ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಬೇಕಾದ್ರೆ ಅವರ ತಮ್ಮ ನಿಜವಾದ ಸ್ವರೂಪದ ವಚನಕಾರರಲ್ಲಿ ವಚನದ ರೂಪದಲ್ಲಿ ಸಮಾಜದ ಏಳಿಗೆಗಾಗಿ, ಸಮಾಜದ ಒಳಿತಿಗಾಗಿ, ಸಮಾಜದ ಹಿತಕ್ಕಾಗಿ ಅವರು ತಮ್ಮ ವಚನಗಳ ಮುಖಾಂತರ ಅಂಕುಡೊಂಕುಗಳನ್ನು ತಿದ್ದಿಕೊಂಡು ಬಂದಿದ್ದಾರೆ ಅಂತೇಳಿ ಈ ಮೂಲಕ ತಿಳಿಸಲು ಆಸೆ ಪಡುತ್ತೇವೆ. ಮತ್ತು ಅದೇ ರೀತಿ ಎಲ್ಲ ಶರಣ 12ನೇ ಶತಮಾನದಲ್ಲಿ ಬರ್ತಕ್ಕಂಥ ಎಲ್ಲ ಶರಣರಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಅವರಂಥ ಯಾವುದೇ ಮಾತುಗಳಿಗೆ ಯಾರಿಗೆ ಭಯಭೀತವಿಲ್ಲದೆ ಅವರಂತ ನಡೆದಂಥ ಅವ್ರ ಮನಸ್ಸಿಗೆ ಬಂದಿದ್ದು ಏನನ್ನು ಬರ್ತಿತ್ತು ಅದನ್ನಂತೆ ನುಡಿದಿದ್ದಕ್ಕಾಗಿ ಅವರಿಗೆ ನಿಜ ಶರಣ ಅಂತೇಳಿ ಹೆಸರು ಬಂತೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಿಜ ಶರಣ ಅಂಬಿಗರ ಚೌಡಯ್ಯರ ಜಯಂತಿಗೆ ಸ್ವಾಗತ ಕೋರುತ್ತಾ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಜೈ
ಗೋನಾಳ ಗ್ರಾಮದಲ್ಲಿ ನಮ್ಮ ಅಂಬಿಗರ ಚೌಡಯ್ಯ ಸಮಾಜದ ಬಂದವರು ಹತ್ತಿಹಳ್ಳಿಯಲ್ಲಿ ಸಂಘಟಕರಾಗಿ ಇಡೀ ದೇಶ ಕರ್ನಾಟಕದಾದ್ಯಂತ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡೋದು ನಮ್ಗೆ ಪ್ರತಿಯೊಂದು ಹಳ್ಳಿಯಿಂದ ಮುಂದಿನ ದಿನದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ನಾವು ಎಷ್ಟೇ ಆಗಕ್ಕೆ ಸಾಧ್ಯ, ಇಲ್ಲಾಂದರೆ ಎಷ್ಟೇ ಆಗಕ್ಕೆ ಸಾಧ್ಯ ಇಲ್ಲ. ಒಗ್ಗಟ್ಟು ಒಂದು ಕೊರತೆ ಕಾರಣದಿಂದ ನಾವು ಇಷ್ಟು ಹಿಂದುಳಿಲಿಕ್ಕೆ ಕಾರಣ ಆಗಿದ್ದೇವೆ. ನಮ್ಮ ಸಮಾಜದ ಒಂದು ನಿಜ ಶರಣ ಅಂಬಿಗರ ಚೌಡಯ್ಯ ಹಾವೇರಿ ಜಿಲ್ಲಾ ಚೌಡದಾರಪುರದಲ್ಲಿ ಒಂದು ಗದ್ದಿಗೆ ಇದೆ. ಆ ಗದ್ದಿಗೆ ಸರ್ಕಾರ ಕೂಡಲ ಸಂಗಮ ಮಾರ್ಗದಲ್ಲಿ ಒಂದು ಅಭಿವೃದ್ಧಿ ಪಡಿಸಬೇಕು. ನಮ್ಮ ಜನ ಎಲ್ಲ ಒಗ್ಗಟ್ಟಾಗಿ ಆ ಒಂದು ಅಭಿವೃದ್ಧಿ ಕೂಡಲ ಸಂಗಮ ಅಭಿವೃದ್ಧಿ ಒಂದು ಮಂಟಪ ಸಲುವಾಗಿ ಸರ್ಕಾರಕ್ಕೆ ಈ ಗೋನಾಳ ಗ್ರಾಮದಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದ್ವಿ. ಅಂದರೆ ಈ ಸಮಾಜದಲ್ಲಿ ಆಗಮಿಸತಕ್ಕಂಥ ಪ್ರತಿಯೊಂದು ಸಮಾಜದ ಗುರು ಹಿರಿಯರು ಹಾಗೂ ಅಣ್ಣ ತಮ್ಮರು, ಅಕ್ಕ ತಂಗಿಯರು ಹಾಗೂ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸೇರಿ ಜಯಂತ್ಯೋತ್ಸವದ ಬಂದಿರತಕ್ಕಂಥ ಎಲ್ಲರಿಗೆ ಶುಭ ಸಂದೇಶವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡಿಸುತ್ತೇನೆ. ಉಮೇದುವಾರಿ ಜಯಂತ್ಯೋತ್ಸವಕ್ಕೆ